ಕಲ್ಯಾಣ ನಾಡ ಕಲಬುರಗಿಯ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಕಲಬುರಗಿ ಒಂದು ಕಾಲದಲ್ಲಿ ಬಹುಮನಿ ಸುಲ್ತಾನರ ರಾಜಧಾನಿಯಾಗಿತ್ತು. ಮುಂದೆ ಶರಣ ಕ್ರಾಂತಿಗೆ ಕೇಂದ್ರವಾಯಿತು. ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿದಂತ ಕಲಬುರಗಿ 1956ರಲ್ಲಿ ಕರ್ನಾಟಕದ ಭಾಗವಾಯಿತು. ಕರ್ನಾಟಕದ ಎರಡನೇ ಅತಿ ದೊಡ್ಡ ಜಿಲ್ಲೆ ಅನ್ನುವಂತ ಹೆಗ್ಗಳಿಕೆಗೂ ಇದು ಪಾತ್ರವಾಯಿತು. ಒಟ್ಟು 7 ತಾಲೂಕುಗಳನ್ನ ಹೊಂದಿದಂತ ಕಲಬುರಗಿ 2011ರ ಜನಗಣತಿಯ ಪ್ರಕಾರ 25,64,892 ಜನಸಂಖ್ಯೆಯನ್ನ ಹೊಂದಿದೆ. 2 ವಿಶ್ವವಿದ್ಯಾಲಯಗಳನ್ನ ಪಡೆದುಕೊಂಡಂತ ಈ ಜಿಲ್ಲೆ ರಾಜ್ಯಕ್ಕೆ 2 ಮುಖ್ಯಮಂತ್ರಿಗಳನ್ನ ನೀಡಿದೆ. ಸದಾ ಧಾರ್ಮಿಕ ಕ್ಷೇತ್ರಗಳಿಂದ ಕಂಗೊಳಿಸುವಂತಹ ಕಲಬುರಗಿ ಶರಣಬಸವೇಶ್ವರ ದೇವಸ್ಥಾನ, ಖಾಜಾ ಬಂದೇ ನವಾಜ್ ದರ್ಗಾ, ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದಂತಹ ಹಲವಾರು ಧಾರ್ಮಿಕ ಸ್ಥಳಗಳನ್ನ ತನ್ನ ಒಡಲೊಳಗಡೆ ತುಂಬಿಕೊಂಡಿದೆ. ಕರ್ನಾಟಕದ ಮೊಟ್ಟ ಮೊದಲ ದೂರದರ್ಶನ ಬಂದಿದ್ದು ಕೂಡ ಇದೇ ಕಲಬುರಗಿಗೆ. ಕಲಬುರಗಿಯನ್ನ ತೊಗರಿಯ ಕಣಜ ಎಂದು ಕರೆಯಲಾಗುತ್ತೆ. ಕಾರಣ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತೊಗರಿ ಬೆಳೆಯನ್ನ ಬೆಳೆಯಲಾಗುತ್ತೆ. ಇನ್ನು ಕಲಬುರಗಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.